ಬುರ್ಡೆ ಗ್ಯಾಂಗ್ ಬುರ್ಡೆ ಬಿಟ್ಟಿದ್ದನ್ನ ಈಗ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಕಾರಣ ಅವರು ಸಲ್ಲಿಸಿದಂತಹ ಕೇಸ್ ಏನಿತ್ತು ಅದನ್ನ ವಾಪಸ್ ರದ್ದು ಮಾಡಬೇಕು ಅಂತ ಕೇಳ್ತಾ ಇದ್ದಿದ್ದು. ಧರ್ಮಸ್ಥಳ ಬುರ್ಡೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಬಾಲನ್ ಅವರು ವಾದವನ್ನ ಮಾಡ್ತಾ ಇರೋದು. ಈಗಾಗಲೇ 9 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೆಂಗ್ ಕೊಡೋಕ್ಕಾಗತ್ತೆ? 3 ಬಾರಿ ಆದ್ಮೇಲೆ ಅರೆಸ್ಟ್ ಮಾಡ್ಬೇಕಲ್ವಾ? ವಾಟ್ಸಪ್ ಮೂಲಕ ನೋಟಿಸ್ ಅನ್ನ ನೀಡಲಾಗಿದೆ. 9 ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ತನಿಖಾಧಿಕಾರಿಯ ಮುಂದೆ ಇದ್ದಾರೆ. ವಿಚಾರಣೆಗೆ ಕೊಟ್ಟಿದ್ದ ನೋಟಿಸ್ ಇದೆ. 150 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಯಾರು ಅಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿಬಿಟ್ಟಿದೆ, ಅತ್ಯಾಚಾರ ಆಗಿಬಿಟ್ಟಿದೆ, ಅದಕ್ಕೆ ನ್ಯಾಯ ಕೊಡ್ಸಕ್ಕೆ ನಾವೆಲ್ಲ ಬಂದಿದ್ದೀವಿ, ನಮ್ಮ ಹೋರಾಟದಲ್ಲಿ ಇವೆಲ್ಲ ಭಾಗಿಯಾಗಬೇಕು, ಬನ್ನಿ ಅಂತೆಲ್ಲ ಕರೆ ಕೊಟ್ಟಂತವರೇ ಈಗ ಕೇಸನ್ನು ವಾಪಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ವಜಾ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅಂತಂದ್ರೆ ಉದ್ದೇಶ ಏನು? ನಮಗೆ ಟಾರ್ಚರ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು ಮಾತಿನ ಅರ್ಥ, ತಾತ್ಪರ್ಯ. 9 ಬಾರಿ ವಿಚಾರಣೆಗೆಲ್ಲ ಹಾಜರಾಗ್ಬಿಟ್ಟಿದ್ದಾರೆ. ಪದೇ ಪದೇ ನಮಗೆ ನೋಟಿಸ್ ಕೊಟ್ಟು ಕರಿತಾ ಇದ್ದಾರೆ. ಹಾಗಾಗಿ ಕೇಸನ್ನೇ ತೆಗೆದಾಕ್ಬಿಡಿ ಅಂತೇಳಿ. ಹಂಗಾಗಕ್ಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ನೀವು ಮಾಡಿರುವಂಥ ಆರೋಪಗಳು ಸಣ್ಣ ಪುಟ್ಟದ್ದಲ್ಲ. ಪ್ರಪಂಚದೇ ಈ ಕಡೆಗೆ ತಿರುಗಿ ನೋಡೋ ರೀತಿಯಲ್ಲಿ ಇತ್ತು ಆರೋಪ. ಅಷ್ಟು ಸುಲಭವಾಗಿ ನೀವು ಕೇಸ್ ಹಾಕ್ಬಿಟ್ಟು ವಿಚಾರಣೆ ಮಾಡೋದು, ಬೇಡ ಅಂದಾಗ ನಾನು ವಜಾ ಮಾಡಿಬಿಡು ಅನ್ನೋದು ಹಂಗಾಗಲ್ಲ. ಯು ಹ್ಯಾವ್ ಟು ಫೇಸ್. ಒಂದು ಪ್ರೂವ್ ಮಾಡಬೇಕು, ಇಲ್ಲ ನಮ್ಮ ತಪ್ಪಾಗಿದೆ ಅಂಥೇಳಿ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿರುವಂತಹ ಸುಳ್ಳು ಸಾಕ್ಷಿಗಳೇನಿದೆ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಎರಡರಲ್ಲಿ ಒಂದಾಗಬೇಕು, ಎರಡರಲ್ಲಿ ಒಂದಾಗಲೇಬೇಕು. ಬೇರೆ ದಾರಿನೇ ಇಲ್ಲ ಇದರಲ್ಲಿ. ಒಂದು ಪ್ರೂವ್ ಮಾಡಿ, ಇಲ್ಲ ಶಿಕ್ಷೆಯನ್ನು ಅನುಭವಿಸಬೇಕು. ನಾವು ಸುಳ್ಳು ಹೇಳ್ಬಿಟ್ವಿ, ನಾವು ಉದ್ದೇಶಪೂರ್ವಕವಾಗಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ವಿ ಅಂತ ಹೇಳಿ ಎರಡರಲ್ಲಿ ಒಂದಾಗಲೇಬೇಕು. ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ವಜಾ ಮಾಡಿಬಿಟ್ರೆ ನಾವು ಮುಗಿದೋಯ್ತು, ನಾವು ಪಾರಾಗ್ಬಿಟ್ವಿ ಅಂತಲ್ಲ. ಹಂಗೆ ಬರೋದೂ ಇಲ್ಲ ಕಾನೂನಿನಲ್ಲಿ. ಒಂದು ಆರೋಪವನ್ನು ಮಾಡಿದ ನಂತರ ಅದಕ್ಕೆ ತಕ್ಕಂತೆ ಸಾಕ್ಷ್ಯಗಳನ್ನು ಕೊಡಬೇಕು. ಇಲ್ಲ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದರೆ ನೀವೇ ಅನುಭವಿಸಬೇಕು. ಪದೇ ಪದೇ ನೋಟಿಸನ್ನು ನೀಡ್ತಾ ಇದ್ದಾರೆ. ಈಗಾಗಲೇ 150 ಗಂಟೆ ವಿಚಾರಣೆಯನ್ನು ಎದುರಿಸಿ ಆಗಿದೆ. ಪದೇ ಪದೇ ಆರೋಪ ಮಾಡಬೇಕಾದ್ರೆ ಈ ಪ್ರಕರಣದಲ್ಲಿ ಅರ್ಜಿದಾರರು ಹೇಳುವುದು ಇನ್ನೇನು ಇಲ್ಲ. ಪದೇ ಪದೇ ನೋಟಿಸನ್ನು ನೀಡ್ತಾ ಇದ್ದಾರೆ. ಹಾಗೆ ಪದೇ ಪದೇ ಕುತ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬುರುಡೆ ಬಿಡ್ತಾ ಇದ್ದಿದ್ದೇನು? ಪ್ರತಿನಿತ್ಯವೂ ಕೂಡ ಬುರುಡೆ ಬಿಡ್ತಾ ಇದ್ರಲ್ಲ, ಅದು ಇನ್ನೊಬ್ಬರಿಗೆ ನೋವಾಗ್ತಿರ್ಲಿಲ್ಲ, ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗ್ತಿರ್ಲಿಲ್ಲ. ಸುಳ್ಳು ಹೇಳ್ತಾ ಇದ್ದಿದ್ದು, ಉದ್ದೇಶಪೂರ್ವಕವಾಗಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡ್ತಾ ಇರೋದು ಇನ್ನೊಬ್ಬರಿಗೆ ಆಗ್ತಿರ್ಲಿಲ್ಲ. ನಿಮಗೆ ಮಾತ್ರ 150 ಗಂಟೆ ವಿಚಾರಣೆ ಕರೆದ ತಕ್ಷಣ ಓಹೋಹೋ ತುಂಬಾ ಹರ್ಟ್ ಆಗೋಗ್ಬಿಡ್ತು. 9 ಬಾರಿ ನೋಟಿಸ್ ಕೊಟ್ಬಿಟ್ರಂತೆ. ಅವರಿಗೆ ಅದನ್ನು ತಡ್ಕೊಳಕ್ಕಾಗ್ತಿಲ್ಲ. ಪದೇ ಪದೇ ಕರೀತಾ ಇದ್ದಾರಂತೆ. ಕರೀತಾರೆ. ಪದೇ ಪದೇ ಗುಂಡಿ ಹಾಕ್ಸಿದ್ರಲ್ರಿ. ಎಷ್ಟು ಕಡೆ ಹೇಳಿದಲೆಲ್ಲ ಗುಂಡಿ ಹಾಕ್ಸಿದ್ದಲ್ಲ. ಎಷ್ಟು ಒಂದು 10 ಅಡಿನ 15 ಅಡಿನ ಎಷ್ಟೆಷ್ಟು ಅಡಿಗಳು ಹೋಯ್ತದು. ಕಂಡು ಕಡೆ ಅಲ್ಲಿ ಬೆರಳು ತೋರಿಸ್ದಲ್ಲೆಲ್ಲ ಗುಂಡಿ ಹಾಕ್ಸಿದ್ರಿ. ಅವಾಗಿಲ್ಲ. ಈಗ 9 ಬಾರಿ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. 150 ಗಂಟೆ ವಿಚಾರಣೆ ಮಾಡ್ಬಿಟ್ಟಿದ್ದಾರೆ ಅಂತ ಅಂದ್ರೆ ನೀವು ಗುಂಡಿ ತೋರಿಸಿದಲ್ಲೆಲ್ಲ ಗುಂಡಿನೂ ತೆಗೆದಿದ್ದಾರೆ. ಹಂಗೆ ಅವ್ರು ಕರೆದಾಗೆಲ್ಲ ನೀವು ವಿಚಾರಣೆಗೆ ಹೋಗ್ಬೇಕು. ಮಾಡಿದ್ದು ಮಹಾರಾಯ. ಹೋರಾಟ ಮಾಡೋದಲ್ವಾ? ಹೋರಾಟ ಮಾಡ್ಬೇಕಾದ್ರೆ ಎಲ್ಲ ಇರುತ್ತೆ, ಅವನ್ನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಸುಮ್ಮನೆ ಅಲ್ಲ ಹೋರಾಟ. ಸುಮ್ಮನೆ ಬಂದುಬಿಟ್ಟು ಯಾರನ್ನ ಕರ್ಕೊಂಡ್ಬಿಟ್ಟು ಮಾಸ್ಕ್ ಹಾಕೊಂಡ್ಬಿಟ್ಟು ಗುಂಡಿ ತೆಗೆಸ್ಬಿಟ್ಟು ಮೂಳೆ ಸಿಗುತ್ತೆ ನೋಡಿ ಅಂತ ಹೇಳ್ಬಿಟ್ಟು ಕತೆ ಕಟ್ಟಿದಂಗೆ ಅಲ್ಲ ಇದು. ಹ್ಯಾವ್ ಟು ಫೇಸ್ ಅಷ್ಟೇ. ಒಂದು ಪ್ರೂವ್ ಮಾಡಬೇಕಾಗಿತ್ತು. ಪ್ರೂವ್ ಮಾಡೋ ಸಮಯ ಮುಗಿದೋಗಿದೆ. ಈಗ ಅನುಭವಿಸಬೇಕು, ಶಿಕ್ಷೆಯನ್ನು ಅನುಭವಿಸಿ. ಅರ್ಜಿದಾರರು ಆರೋಪಿಗಳಾಗಿದ್ದಾರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆರೋಪಿಗಳೂ ಆಗಿಲ್ಲ, ಸಾಕ್ಷಿಗಳೂ ಆಗಿಲ್ಲ. ವಕೀಲರ ವಾದ. ಒಂದು ಪಿಟಿಷನ್ ಮೇಲೆ ದಾಖಲಾಗಿರುವಂತ FIR ಇದಾಗಿದೆ. ಅರ್ಜಿದಾರರು ಆರೋಪಿಗಳಾಗಿದ್ದಾರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆರೋಪಿಗಳು ಅಲ್ಲ ಇಲ್ಲಿ, ಸಾಕ್ಷಿಗಳು ಅಲ್ಲ ಅವರು ಅಂತ ಹೇಳಿದ್ದಾರೆ. ಸಾಕ್ಷಿ ಆಗ್ತಾರೆ ಯಾಕಂದ್ರೆ ಅವರು ವಾಸ ಮಾಡಿದ್ದು ಮಾಸ್ಕ್ ಮ್ಯಾನ್ ಇವ್ರ ಮನೆಯಲ್ಲಿನೇ, ತಿಮ್ರೋಡಿ ಅವ್ರ ನಿವಾಸದಲ್ಲಿ.